ಅಳಿಂದ್ರ ದೇವರು ತೂತುಕುಡಿ. ಓ ಅಣ್ಣ ಬಂದ್ರು. ನಮಸ್ಕಾರ ಯಜಮಾನ್ರೆ. ನಮ್ಮ ಅಣ್ಣ ಒಂದು ಮಗಳು ಶರ್ಮಿಳಂಗೆ ನಮಸ್ಕಾರ ಮಾಡ್ದೆ, ಯಾರನ್ನ ನೋಡಲ್ಲ. ಓ ಹೌದಾ? ಕೂತ್ಕೊಳ್ಳಿ. ಸಹಾಯ ಅಂತ ಕೇಳ್ಕೊಂಡ್ ಬಂದಾಗ ಇಲ್ಲ ಅಂದಿರೋ ಒಂದೇ ಮನೆ ಅಂದ್ರೆ ನಮ್ ದೊಡ್ಡ ಮನೆ ಮಾತ್ರ. ಏನು ಮದ್ವೆನಾ? ಯಾರ್ದೋ ಮಗಂದ ಮಗಳದ? ಮಗಳದು ಸರ್. ರೆಕ್ಸಲಿನ್, ನಮಸ್ಕಾರ. ಎಲ್ಲ ಒಳ್ಳೇದಾಗ್ಲಿ. ರಾಶಿ ರಾಶಿ ಮೀನ್ನ ಕೊಡೋ ಸಮುದ್ರ ತರ ನೀವು ನಮಗೆ ರಾಶಿ ರಾಶಿ ಕೊಟ್ಟು ಸಹಾಯ ಮಾಡ್ತಿದ್ರೆ ಯಜಮಾನ್ರೆ. ನೀವ್ ಚೆನ್ನಾಗಿರ್ಬೇಕಣ್ಣ. ಪರವಾಗಿಲ್ಲಮ್ಮ. ಬರ್ತೀವಿ ಯಜಮಾನ್ರೆ. ಮದ್ವೆ ಖಂಡಿತ ಬರ್ಬೇಕಣ್ಣ. ಮದುವೆ ಖಂಡಿತ ಬರ್ತೀವಮ್ಮ. ನೀನು ಬಾಪ ತಿನ್ಬಿಡು. ಊಟ ಮಾಡೋ ಟೈಮಲ್ಲಿ ಊಟದ ಮೇಲೆ ಗಮನ ಇರಬೇಕು. ಈಗ ಹುಟ್ಟೋ ಮಕ್ಳಿಗೆಲ್ಲ ರಿಂಗ್ ಟೋನ್ ಕೇಳಿಸಿದ್ರೇನೆ ಹಾಲು ಕುಡಿಯೋದು, ಗೊತ್ತಾ? ಹೌದು, ನಾನು ಕೂಡ ಹಾಗೇನೆ. ಏಯ್, ತಗೊಳಪ್ಪ, ಹಿಡಿ. ಅಮ್ಮ ನನಗೆ ನಿನಗಿಲ್ದೇನಾ? ಬಾ ಮಗ. ಹಾಯ್ ಮಗ. ಕೂತ್ಕೋ ತಿನ್ನು. ನೀನು ಈ ಮನೆ ಮಗನ್ ತರಾನೇ ಕಣೋ. ಅಮ್ಮ ನೀವ್ ಹೇಳಿದ್ರು ಹೇಳ್ದೇ ಇದ್ರು ನಾನು ಈ ಮನೆ ಮಗನೇ. ದೇವ್ರು ಕೊಟ್ಟಿರೋ ಬೆಸ್ಟ್ ಫ್ರೆಂಡ್ ಅಮ್ಮ ಇವನು. ಏಯ್, ನಿನಗೆ ಮಾತ್ರ ಬೆಸ್ಟ್ ಫ್ರೆಂಡ್ ಅಣ್ಣ. ನನಗೂ ಫ್ರೆಂಡೇ ಕಾಣ ಅವನು. ಯಾವತ್ತಾದ್ರೂ ಮರ್ಯಾದೆಯಿಂದ ಚಿಕ್ಕಪ್ಪ ಅಂದಿದ್ದಾನ ಅವನು. ಚಿಕ್ಕು ಚಿಕ್ಕು ಅಂತ ಕರೀತಾ ಇರ್ತಾನೆ ಯಾವಾಗ್ಲೂ. ಅಣ್ಣ, ಸರಿಯಾದ ವಯಸ್ಸಿಗೆ ಮದ್ವೆ ಆಗ್ಲಿಲ್ಲ ಅಂದ್ರೆ ಮಗನ ವಯಸ್ಸಿನವರು ಫ್ರೆಂಡು ಅಂತಾನೆ ಕರೆಯೋದು. ನಾನೇನಾದ್ರೂ ಮದ್ವೆ ಮಾಡ್ಕೊಂಡ್ಬಿಟ್ರೆ ದೇಶ ಜನನ ಯಾರನ್ನ ಕಾಪಾಡ್ತಾರೆ. ಅದಕ್ಕೆ ನಾನಿದ್ದೀನಿ. ಹೋಗ ಸುಮ್ಮನೆ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಮಸ್ಕಾರ. ಅಣ್ಣ ನಮಸ್ಕಾರ. ಎಲ್ಲ ಸರಿಯಾಗಿ ಎಲ್ಲ ಸರಿಯಾಗಿದೆ. ಅಣ್ಣ ನಮಸ್ಕಾರ. ಇಲ್ಲ ನೋಡೋ ಅಣ್ಣ, ಒಂದ್ ಬಾಕ್ಸ್ ಬಿಡ್ತೇನೆ, ಎಲ್ಲಾನು ಅನ್ಲೋಡ್ ಮಾಡಿ. ಸರಿ ಅಣ್ಣ. ಏನೋ ಥಾಮಸ್ ಅಣ್ಣ ಕಲೆಕ್ಷನ್ ಎಲ್ಲ ಸರಿಯಾಗಿ ಬರ್ತಿದ್ಯಾ? ಕಲೆಕ್ಷನ್ ಕಡಿಮೆ ಇದೆ, ಹೋಗಿ ಸರಿಯಾಗಿ ವಸೂಲಿ ಮಾಡ್ಕೋಬಾ. ಸರಿ ಅಣ್ಣ. ಹುಡುಗರ್ನು ಕರ್ಕೊಂಡೋಗೋ. ನೀವೆಲ್ಲ ಏನ್ ಮಾಡ್ತಾ ಇದೀರಾ? ಹೊಸ ಕೇರಳ ಬೋಟ್ ಬಂದ್ಬಿಟ್ಟಿದೆ, ಎಲ್ಲಾ ಬೋಟ್ ಸಮುದ್ರಕ್ಕೆ ಹೋಗಿದ್ಯಾ? ಏಯ್, ನೀನೇನೋ ಮಾಡ್ತಿದ್ಯಾ? ಕಲೆಕ್ಷನ್ ಹೋಗ್ಬೇಕಿತ್ತಣ್ಣ. ಎಲ್ರು ಹೋಗಿ ಗಾಡಿಲಿ ಕಲೆಕ್ಷನ್ ಮಾಡ್ಕೊಂಡ್ ಬನ್ನಿ. ಹೋಗಿ. ಸರಿ ಅಣ್ಣ. ಕಲೆಕ್ಷನ್ ಎಲ್ಲ ಸರಿಯಾಗಿ ಬರ್ಬೇಕು, ಇಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಒದ್ದೋಡ್ಸಿ ಹೇಳಿದ್ದೀನಿ. ನಾನೇ ನೇರ ಹೋಗೋ ಕಲೆಕ್ಷನ್ ಮಾಡ್ಕೊ ಬರ್ತೀನಿ. ನಾವೆಲ್ಲ ನೋಡ್ಕೋತೀವಿ ಬಿಡೋಣ. ಏಯ್ ಕಾಸೆತ್ತ ಲೆಕ್ಕ ಹಾಕೋಳ. ಏಯ್ ಅಣ್ಣ, ಟೋಕನ್ ತಗೊಂಡಿದ್ಯಾ? ಅಣ್ಣ, 8 ತಾಳಿ ಆಡ ಇಟ್ಟು ಮೀನ್ ವ್ಯಾಪಾರಕ್ಕೆ ಬಂದಿದ್ದೀರಣ್ಣ. ವ್ಯಾಪಾರನೇ ಆಗ್ತಿಲ್ಲ ಅಣ್ಣ. ನಿನಗೆಲ್ಲ ಯಾಕೋ ಹೇಳ್ತಿ? ಹೋಗ. ನೋಡ್ರ, ಯಾವನಾದ್ರೂ ಕಲೆಕ್ಷನ್ ಕೊಡ್ಲಿಲ್ಲ ಅಂದ್ರೆ ಒಂದ್ 2 ಬಾಕ್ಸ್ ಮೀನ್ ತಗೊಂಡೋಗಿ ಶೆಡ್ಗೆ ಹಾಕಿ. ಸರಿ ಅಣ್ಣ. ನಾವ್ ಯಾರು ಅಂತ ಆಗಾಗಿ ಇವ್ರಿಗೆ ತೋರಿಸ್ತಿರ್ಬೇಕು, ಅಣ್ಣ. ಆಗ್ಲೇ ಇವ್ರಿಗೆಲ್ಲ ಭಯ ಇರೋದು. ಏಯ್ ಹೋಗಲೇ ಆ ಕಡೆ. ನಿನಗೆ ಆರ್ತಿ ಅದ್ ಕೇಳಕ್ಕಾಗಲ್ವಾ? ಕಡ್ಕೊಂಡು ಹೆಂಡ್ತಿನ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ಪ್ರಾಣನ ಪಣಕ್ಕಿಟ್ಟು ನಡು ಸಮುದ್ರಕ್ಕೆ ಹೋಗಿ ಮೀನ್ ತಗೊಂಡ್ ಬರ್ತೀವಿ. ಕಷ್ಟ ಪಡೋರೆಲ್ಲ ನಾವು. ನಮ್ಮ ಶ್ರಮ ಅದು. ಅದನ್ನ ತಗೊಳಕ್ ಬರೋ ವ್ಯಾಪಾರಿಗಳ ಹತ್ರ ಈ ತರ ಅನ್ಯಾಯ ಮಾಡ್ತಿರಲ್ಲಪ್ಪ. ಈ ತರ ಆದ್ರೆ ಯಾವ ವ್ಯಾಪಾರಿಗಳು ನಮ್ಮ ಹತ್ರ ಮೀನ್ ತಗೊಳಕ್ ಬರ್ತಾರೆ ಹೇಳಿ? ಹೀಗ್ ಮಾಡ್ತೀರಾ ಅನ್ಯಾಯನ ನೀವು? ನಾನ್ ಬಂಗಾರ. ಹೇಳಿದಲ್ಲ ಆಯ್ತಾ? ನಡೀತಾ. ಅಯ್ಯೋ ದೇವ್ರೇ. ಎಲ್ಲ ನೋಡಿರೋ ಫಿಗರ್ಗಳು. ಇದ್ಯಾವುದೋ ಇದು ಹೊಸ ಬಾಂಗಡಿ ಮೀನು. ಇಲ್ಲಿ ಕೇಳೋ ಅಣ್ಣ, ಈ ಬಾಂಗಡಿ ಮೀನ ನಮ್ ಶೆಡ್ ಪಕ್ಕ ಇರೋ ಮೋಟರ್ ರೂಮ್ ಕರ್ಸೋ, ಗೊತ್ತಾಯ್ತಲ್ಲ? ಆಯ್ತು ಆಯ್ತು. ಏನೇ ಮೇಕಪ್ ಎಲ್ಲ ಮಾಡ್ಕೊ ಬಂದಿದ್ಯಾ? ಕೊಡಲೆ, ಇಲ್ಲೇನ್ ವ್ಯಾಪಾರ ಮಾಡ್ತಿದ್ಯಾ? ತಗೊಳ್ಳ. ಅಣ್ಣ, ಈ ಅಂಗಡಿಲಿ ಕಲೆಕ್ಷನ್ ಮಾಡಬಾರ್ದು ಅಂತ ಅಣ್ಣ ಹೇಳಿದ್ದಾರೆ. ಓ, ಇವತ್ತು ಈ ಮೀನ್ ಸಿಕ್ಕಾಕೊಂಡಿದ್ಯಾ? ಏ ಹೋಗ್ರ. ಅಮ್ಮ,
ಅಣ್ಣ ನಿನ್ನ ಕರೀತಾ ಇದ್ದಾರೆ, ಬರ್ತೀಯಾ? ಏನಾಯ್ತು? ಹೇಳಿದ್ದೀನಿ, ಹಾ. ಇನ್ನು ಸ್ವಲ್ಪ ಹೊತ್ತಿಗೆ ಬರ್ತಾರೆ. ಹಾಂ ಏಯ್, ನಾನು ಹೇಳಿದ ಕೆಲಸ ಎಲ್ಲ ಸರಿಯಾಗಿ ಮಾಡ್ತಾ ಇದೆಯಾ ತಾನೆ? ಹಾಂ, ಸರಿಯಾಗಿ ಮಾಡ್ತಿದ್ದೀನಿ ಅಣ್ಣ. ಹಾರ್ಬರಲ್ಲಿ ಯಾವನು ನಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡಂಗಿಲ್ಲ. ಆಯ್ತಣ್ಣ, ಅದನ್ನೆಲ್ಲ ನೀನೇ ನೋಡ್ಕೋ. ಆಯ್ತು, ನಾನು ನೋಡ್ಕೋತೀನಿ. ನಮ್ಮ ಹಾರ್ಬರ್ ಎಂಟ್ರೆನ್ಸ್ ಮೇಲೆ ನಂದೊಂದು ದೊಡ್ಡ ಕಟೌಟ್ ಹಾಕ್ಸೋ. ನನ್ನ ಪವರ್ ಏನು ಅಂತ ಗೊತ್ತಾಗ್ಲಿ. ಅಲ್ಲ, ಆಯ್ತಣ್ಣ, ಆಯ್ತು ಆಯ್ತು. ಏನಾಯ್ತು? ನೀವು ಹೇಳ್ದಾಗೆ ಮೀನೆಲ್ಲ ಐಸ್ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಅಣ್ಣ. ಕೇರಳ ಕಳ್ಸದ ಅಣ್ಣ. ಸರಿ, ಅದನ್ನೆಲ್ಲ ಲೋಡ್ ಮಾಡ್ಬಿಡು. ಸರಿ ಅಣ್ಣ. ಚಿಕ್ಕಪ್ಪ ಹಾರ್ಬರಲ್ಲಿ ಮೀಟಿಂಗಲ್ಲಿ ಇದ್ದಾರೆ, ಅದೇನಂತ ನೋಡ್ಕೊಂಡು ಬಾ. ಹಾರ್ಬರ್ ಲೀಡರ್ ರಾಯಲ್ ರಾಯಪ್ಪ ತುಂಬಾ ಅನ್ಯಾಯ ಮಾಡ್ತಿದ್ದಾನಣ್ಣ. 100 ರೂಪಾಯಿ ಟೋಕನ್ಗೆ ಇವಾಗ 3,000 ಕೇಳ್ತಾ ಇದ್ದಾನೆ. ಕೊಟ್ಟಿಲ್ಲ ಅಂದ್ರೆ ಇಷ್ಟ ಬಂದಂಗೆ ಮೀನ್ ಬಾಕ್ಸ್ಗಳನ್ನ ಎತ್ಕೊಂಡು ಹೋಗ್ಬಿಡ್ತಾ ಇದಾರೆ. ಏನಾದ್ರೂ ಮಾತಾಡಿದ್ರೆ ಹೊಡೆದಾಕ್ ಬಿಡ್ತೀವಿ ಅಂತ ಎದುರಿಸ್ತಾ ಇದಾರೆ. ನೋಡಿ ಅಣ್ಣ, ನಾವೆಲ್ಲ ನಿಮ್ಮನ್ನೇ ನಂಬ್ಕೊಂಡು ವ್ಯಾಪಾರ ಮಾಡಕ್ಕೆ ಅಂತ ಇಲ್ಲಿಗೆ ಬರ್ತೀವಿ. ತಾಳ್ಮೆಯಿಂದ ಮಾತಾಡೋಣ. ಇನ್ನು ತಾಳ್ಮೆಯಿಂದ ಇರಕ್ಕಾಗಲ್ಲ ಅಣ್ಣ. ಇರಕ್ಕಾಗ್ಲಿಲ್ಲ ಅಂದ್ರೆ ಹೋಗಿ ಸಾಯೋ. ಇಲ್ಲಿ ನಾನೇ ಎಲ್ಲ ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ. ಇಲ್ಲಿ ನಾನು ಹೇಳೋದೇ ಕಾನೂನು. ಈ ರಾಯಲ್ ರಾಯಪ್ಪ ಹೇಳಿದ್ಮೇಲೆನೆ ಎಲ್ಲ ಬೋಟು ಸಮುದ್ರಕ್ಕೆ ಹೋಗ್ಬೇಕು. ರಾಯಪ್ಪ, 4 ಮೀನ್ ವ್ಯಾಪಾರಿಗಳು ಬಂದ್ರೇನೆ ಮೀನ್ ಒಳ್ಳೆ ರೇಟ್ಗೆ ಹೋಗೋದು. ಆಗ ನೀನು ಚೆನ್ನಾಗಿರ್ತೀಯ, ನಾನು ಚೆನ್ನಾಗಿರ್ತೀನಿ, ನಮ್ಮ ನಂಬಿರೋ ಇವರೆಲ್ಲ ಚೆನ್ನಾಗಿರ್ತಾರೆ. ಲೇ, ನಾನು ಹೇಳಿದ್ರೇನೆ ಇವರೆಲ್ಲ ಬೋಟ್ನ ಎತ್ತೋದು. ಇಲ್ಲ ನಿನ್ನ ಮಾತು ಕೇಳಿದ್ರೆ ಇವರೆಲ್ಲ ಊಟಕ್ಕೆ ಭಿಕ್ಷೆ ಎತ್ಬೇಕಾಗತ್ತೆ, ಗೊತ್ತಾ? ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಸುಮ್ಮನೆ ಇದ್ರೆ ಜಾಸ್ತಿ ಮಾತಾಡ್ತಾ ಇದೀಯಾ? ಓ, ಇಲ್ಲಿನ ರೂಲ್ಸ್ ಪಾಲಿಸ್ಕೊಂಡಿರಂಗಿದ್ರೆ ಇರು, ಇಲ್ಲ ಅಂದ್ರೆ ನಿನ್ನನ್ನು ಕಳಿಸಿ ಬೇರೆಯವ್ರನ್ನ ಕೂರಿಸ್ಬೇಕಾಗತ್ತಿಲ್ಲ. ಮಗನೇ, ನನಗೆ ಎದುರು ಮಾತಾಡೋಷ್ಟು ಧೈರ್ಯ ಬಂತ? ಯಾವನಾದ್ರೂ ಎದುರು ಮಾತಾಡಿದ್ರೆ ನನ್ಗೇನು ಅಂತ ತೋರಿಸ್ತೀನಿ. ಹೋಗ. ಇದೆಲ್ಲ ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಸಾಯಂಕಾಲದಷ್ಟರಲ್ಲಿ ಏನೇನು ನಡೀತು ಅಂತ ಎಲ್ಲ ನೀನೇ ನನ್ಗೆ ಹೇಳ್ಬೇಕಾಗುತ್ತೆ. ಮಗ, ಚಿಕ್ಕಪ್ಪನಿಗೆ ಹೊಡೆದ್ಬಿಟ್ರು ಮಗ. ಯಾವನು? ಮಗ, ಒಂದು ನಿಮಿಷ ಸ್ವಲ್ಪ ಯೋಚನೆ ಮಾಡು. ಅವ್ನು ಯಾವಾಗಲೂ ಅವ್ನ ಗ್ಯಾಂಗ್ ಜೊತೆನೇ ಇರ್ತಾನೆ. ಅವನನ್ನು ಸಪ್ರೇಟ್ ಮಾಡಿ ಸರಿಯಾಗಿ ಚುಚ್ಚೋಣ. ಈಗ ನೀನು ಸ್ಕೆಚ್ ಹಾಕು. ಲೇ ಮಗ, ಹೆಂಗೋ ಅದು 30-40 ಜನ ಯಾವಾಗಲೂ ಅವನ ಜೊತೆನೇ ಇರ್ತಾರೆ. ಏನೋ 30-40 ಜನ? ನಾನು ಹಾಕ್ತೀನಿ ಅಂತ ತಾನೇ ಸ್ಕೆಚ್ಚು. ಅವ್ನು ಬಿಡ್ಬೇಡಿ ಕಣ್ಣು. ಅವನು ತುಂಡ ಕತ್ರ ಸಾಕ್ರೋ.